ಬಹಳ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು. ಕೆಜಿಎಫ್ ಅಲ್ಲಿ ನಡೆದ್ರು ಕೂಡ ಈ ಕಾರ್ಯಕ್ರಮ ಜಿಲ್ಲಾ ಕಾರ್ಯಕ್ರಮ, ಯಾರು ಕೂಡ ಅನ್ಯತಾ ಭಾವಿಸ್ಕೋಬೇಡಿ. ಕೆಜಿಎಫ್ ಅಲ್ಲಿ ಜಿಲ್ಲಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು, ಮಾಜಿ ಸಂಸದರು, ಮಾಜಿ ಶಾಸಕರುಗಳು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಮಂಡಲ ಅಧ್ಯಕ್ಷಗಳ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ TFMCನ ಎಲ್ಲ ನಿರ್ದೇಶಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಂಧುಗಳೇ, ನನಗೆ ಹೆಚ್ಚಾಗಿ ಮಾತಾಡೋದು ಬೇಡ ಅಂತೇಳಿ ಹೇಳಿದ್ದಾರೆ, ಸಮಯ ಅಭಾವ ಇದೆ ಅಂತೇಳಿ. ಯಾಕಂದ್ರೆ ನಮ್ಮ ನಾರಾಯಣ ಸ್ವಾಮಿಯವರು ಮಾತು, ಪ್ರತಾಪ್ ಸಿಂಹಣ್ಣವ್ರ ಮಾತು, ಇನ್ನು ನಮ್ಮ ಜಿಲ್ಲೆಯ ಸಂಸದರು ಇವರೆಲ್ಲರೂ ಮಾತಾಡೋದನ್ನ ನೀವು ಕೇಳೋರಿದ್ದೀರಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7025353255ಕ್ಕೆ ಹಿಂದೆ ಕರೆ ಮಾಡಿ. ನಡೆಸಿಕೊಳ್ತು ಅನ್ನುವಂತ ಎಲ್ಲ ವಿಚಾರಗಳನ್ನ ನಾನು ಬೇರೆ ಬೇರೆ ಸಭೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮುಂದೆ ನಾನು ಮಾತಾಡಿದ್ದೇನೆ. ಮತ್ತೆ ತಿರುಗಿ ಅದೇ ಮಾತನ್ನ ಮತ್ತೆ ನಿಮ್ ಜೊತೆಲಿ ನಾನು ಮಾತಾಡೋದಕ್ಕಿಂತ ನಮಗೆ ಅತಿಥಿಗಳಾಗಿ ಬಂದಿರತಕ್ಕಂಥವರಿಗೆ ಮಾತಾಡೋದಕ್ಕೆ ಬಿಟ್ರೆ ಸೂಕ್ತ ಅನ್ನುವಂತ ವಿಷಯವನ್ನ ಹೇಳಿ ಕ್ಷೇತ್ರದ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಜನ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವ ತೀರ್ಪನ್ನು ಕೊಡ್ತಾರೋ ಅದಕ್ಕೆ ನಾವು ತಲೆಬಾಗಿ ಸ್ವೀಕಾರ ಮಾಡಿದ್ದೇವೆ. ನಮಗೆ ಯಾವ ಹೊಟ್ಟೆ ಕಿಚ್ಚು ಇಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಯಾವಾಗ ಚುನಾವಣೆಗಳು ಬರ್ತವೋ ಆ ಸಂದರ್ಭದಲ್ಲಿ ಜನಾದೇಶಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಲೇಬೇಕು. ಕಾರಣ ಏನಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ನಿರಂತರವಾಗಿ ಕಲಿತಾನೇ ಇರ್ತೀವಿ. ಆ ಕಲಿಯುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮಗಳದ್ದು ಕೂಡ ತಪ್ಪಾಗಿರ್ಬೋದೇನೋ. ನಾನು ಬೇರೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ ಹೋಗೋದೀಗ. ಅದನ್ನ ಸರಿ ಮಾಡಿಕೊಳ್ಳಕ್ಕೆ ಇದೊಂದು ಅವಕಾಶ ಅಂತೇಳಿ ಭಾವಿಸಿ ಮುಂದಿನ ಚುನಾವಣೆಗಳಿಗೆ ನಾನು ತಯಾರಾಗಬೇಕು ಅನ್ನೋದು ಅಷ್ಟೇ ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಬಿಟ್ರೆ ದ್ವೇಷವನ್ನು ಇಟ್ಕೊಂಡು ರಾಜಕೀಯ ಎಂದೂ ಮಾಡೋದಿಲ್ಲ. ಈ ಕ್ಷೇತ್ರದಲ್ಲಿ ಗೆದ್ದಂತ ಶಾಸಕರು ಯಾವ ರೀತಿ ದುರಾಡಳಿತವನ್ನ ಮಾಡ್ತಾ ಇದ್ದಾರೆ, ದೌರ್ಜನ್ಯ ದಬ್ಬಾಳಿಕೆಗಳಿಂದ ನಡೆಸ್ತಾ ಇದ್ದಾರೆ. ಒಂದು ನಯಾ ಪೈಸಾ ಕೂಡ ಸರ್ಕಾರದಿಂದ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡದೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತ ಹಣವನ್ನ ನಾವು ಮಾಡಿದ್ದು ಅಂತೇಳಿ ಎಲ್ಲ ಕಡೆ ಪೂಜೆಗಳಲ್ಲಿ ಹೋಗಿ ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಅನೇಕ ಜನ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅವರ ಪ್ರತಿನಿಧಿಯಾಗಿ ಸಾರ್ವಜನಿಕವಾಗಿ ಯಾರು ಕೇಳಲಿಲ್ಲಲ್ಲಪ್ಪ ಅನ್ನುವಂತ ಕೊರಗು ನಮ್ಮ ಕ್ಷೇತ್ರದಲ್ಲಿದೆ. ಕಾರಣ ಏನಂತ ಹೇಳಿದ್ರೆ, ರಾಜ್ಯದ 224 ಕ್ಷೇತ್ರಗಳಲ್ಲಿ ಯಾರೇ ಗೆದ್ರೂ ಕೂಡ ಅವರು ಕೆಲಸ ಮಾಡಿ ಜನರ ಸೇವೆಯನ್ನು ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೀವಿ. ಆದ್ರೆ ಪ್ರತಾಪ್ ಸಿಂಹಣ್ಣ, ನಾರಾಯಣ ಸ್ವಾಮಣ್ಣ, ಈ ಕ್ಷೇತ್ರದಲ್ಲಿ 2 MLAಗಳಿದ್ದಾರೆ. ಒಬ್ಬರು ಅಧಿಕೃತವಾದಂತ MLA, ಇನ್ನೊಬ್ರು ಸೂಪರ್ MLA ಅಂತೇಳಿ ನಾನು ಹೇಳ್ತಾ ಇಲ್ಲ, ನಮ್ಮ ಕ್ಷೇತ್ರ ಜನ ಹೇಳ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 224+1 ಹೆಂಗ್ ಬಂತು ಅಂತೇಳಿ ನನಗೂ ಪ್ರಶ್ನೆ ಕಾಡ್ತಾನೆ ಇದೆ. ಹುಡುಕ್ತಾ ಇದ್ದೀನಿ ಅವ್ರಿಗೆಲ್ಲಾದ್ರೂ ಪತ್ರ ಇನ್ನೊಂದು ಕೊಟ್ರ ಪ್ರಮಾಣ ಪತ್ರ ಅಂತ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು, ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅದು ಯಾವುದೇ ಪಕ್ಷ ಇದ್ರು ಕೂಡ ಆಯಾ ಪಕ್ಷದ ಕಾರ್ಯಕರ್ತರು ನಮ್ಮ MLA ಗೆಲ್ಲಬೇಕು ಅಂತ ಹೇಳಿ ಕಷ್ಟಪಡ್ತಾರೆ, ಕೆಲಸ ಮಾಡ್ತಾರೆ. ಅದು ತಪ್ಪಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಅದೇ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದ್ರೆ ಅವ್ರ MLA ಗೆಲ್ಲಬೇಕು ಅಂತ ಹೇಳಿ ಕಷ್ಟಪಟ್ಟು ಕಾರ್ಯಕರ್ತರು ಕೆಲಸ ಮಾಡದಂತ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಹಿರಿಯ ಮುಖಂಡರುಗಳಿಗೆ ಇವತ್ತು ಈ ಕ್ಷೇತ್ರದಲ್ಲಿ ಗೌರವ ಇಲ್ಲ. ಕಿಮ್ಮತ್ತು ಕಾಸಿನ ಬೆಲೆ ಇಲ್ಲ ಅವರಿಗೆ. ಇಲ್ಲಿಂದ ಹೋಗಿ ಕೋಲಾರಲ್ಲಿ
ಸೂಪರ್ MLA ಮನೆ ಬಾಗಿಲಲ್ಲಿ ಕೈ ಕಟ್ಕೊಂಡು ಕೇಳಿದಾಗ ಮಾತ್ರ ಅವರ ಕೆಲಸ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅಧಿಕೃತವಾದಂತ MLA ಒಂದು ಲೆಟರ್ ಅನ್ನು ಕೂಡ ಸಾರ್ವಜನಿಕವಾಗಿ ಕೇಳದಂತವ್ರು ಕೊಡ್ತಾ ಇಲ್ಲ. ಯಾರೇ ತೊಂದರೆ ಆದ್ರೂ ಕೂಡ ಕೇಳಬೇಕಂತ ಹೇಳಿದ್ರೆ ಕೋಲಾರ್ಗೆ ಹೋಗ್ಬೇಕು, ಅನುದಾನಗಳು ಹಂಚಬೇಕಂದ್ರೆ ಕೋಲಾರ್ಗೆ ಹೋಗ್ಬೇಕು. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರರು ಒಂದು ಕೆಲಸನೂ ಈ ಕ್ಷೇತ್ರದ ಗುತ್ತಿಗೆದಾರರ ಕೆಲಸ ಸಿಗ್ತಾ ಇಲ್ಲ, ಎಲ್ಲರಿಗೂ ಹೊರಗಿನವ್ರಿಗೆ ಸಿಗ್ತಾ ಇದೆ. ಗುತ್ತಿಗೆದಾರರ ಪರಿಸ್ಥಿತಿ ಏನಾಗಬೇಕು? ಸಾಲಗಳು ಮಾಡಿರ್ತಾರೆ, ಒಂದು ಕಡೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಸುಳ್ಳು ಭರವಸೆಗಳನ್ನು ಕೊಟ್ಟು ನಂಬಿಸಿ ಅವರಲ್ಲಿ ಕೆಲಸ ಮಾಡಿಸ್ಬಿಟ್ಟಿದ್ದಾರೆ. ಏನಾದ್ರೂ ಕಾಸಿರ್ತಕ್ಕಂಥ ಅನುದಾನ ಬಂದ್ರೆ, ಕೆಲಸ ಬಂದ್ರೆ ಅದು ಹೊರಗಿನವ್ರಿಗೆ, ಕಾಸು ಇಲ್ಲದೆ ಇರ್ತಕ್ಕಂಥ ಕೆಲಸಕ್ಕೆ ಇಲ್ಲಿನವ್ರಿಗೆ ಕೆಲಸ ಕೊಟ್ಟು ಸಾಲಗಾರರಾಗಿ ಮಾಡೋದು. ಇದೇ ನಗರಸಭೆಯಲ್ಲಿ 100 ಕೋಟಿ ಅವ್ಯವಹಾರಗಳು ನಡೀತಾ ಇದೆ. ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸದಲ್ಲಿ ಅವ್ಯವಹಾರ, ಆ ಮುನ್ಸಿಪಾಲಿಟಿನಲ್ಲಿ ಅಂಗಡಿಗಳಿರ್ತಕ್ಕಂಥದ್ದು ಅಲ್ಲೇ ವ್ಯವಹಾರಗಳು. ಈ ರೀತಿ ಹಲವಾರು ಅಕ್ರಮಗಳು ನಡೆದ್ರೂ ಕೂಡ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಕಾರ್ಯಕರ್ತರು ಕೇಳೋದಕ್ಕೆ ವಿಧಿಯೇನಂಗ್ ಆಗ್ಬಿಟ್ಟಿದೆ. ಕೋಲಾರಲ್ಲೂ ಕೇಳುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಮ ಕ್ಷೇತ್ರ ಮೀಸಲು ಕ್ಷೇತ್ರ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಹೆಚ್ಚಾಗಿದ್ರೂ ಸಹ ಮೇಲ್ವರ್ಗದ ಜನರಿಗೆ ನಾವು ಗೌರವಪೂರ್ವಕವಾಗಿ ನಡ್ಕೊಂಡಾಗ ಮಾತ್ರ ಸಾರ್ವಜನಿಕವಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನ ಕಳೆದ 2 ಸಾರಿ ನೀವು ಕೊಟ್ಟಂತ ಅಧಿಕಾರದ ಅವಧಿಯಲ್ಲಿ ನಾವು ಕೆಲಸ ಮಾಡಿ ತೋರಿಸಿದೀವಿ ಬಂಧುಗಳೇ. ಇಲ್ಲಿ ಕೂತಿರ್ತಕ್ಕಂಥವ್ರು ಯಾರಾದ್ರೂ ಹೇಳ್ರಿ, ಕಾಂಗ್ರೆಸ್ ಅವ್ರಿಗಾಗ್ಲಿ, JDS ಅವ್ರಿಗಾಗ್ಲಿ, RP ಅವ್ರಿಗಾಗ್ಲಿ, ಯಾವುದೇ ಪಕ್ಷದವ್ರಿಗಾಗ್ಲಿ, ನಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಬೇಕಾಗಿ ಮಾಡಿಸಿದೀವಾ? ನಾವು ಮಾಡಿಸಿದೀವ ಹೇಳ್ರಿ. ಆದ್ರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಮೇಲ್ವರ್ಗದವ್ರ ಮೇಲೆ ಎಲ್ಲರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. 7 ಸ್ಟೇಷನ್ ಬರುತ್ತೆ, 7 ಸ್ಟೇಷನ್ ಅಲ್ಲೂ ಅಟ್ರಾಸಿಟಿ ಕೇಸ್ ಆಗಿದೆ. ಭಯಭೀತರಾಗಿ ಇವತ್ತು ಜನ ಬದುಕುವಂತ ಪರಿಸ್ಥಿತಿ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ನಿಮಗೆ ಬಿಟ್ಟು ವಿಷಯ. ಹೇಳ್ತಾರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚುನಾವಣೆಗಳು ನಿಂತ ಸಂದರ್ಭದಲ್ಲಿ, ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ, ಅವರ ಜೀವಿತ ಅವಧಿಯಲ್ಲಿ ಅವರು ನಮ್ಮನ್ನ ಆಗಲಿದ ದಿನಗಳ ಅವಧಿಯಲ್ಲಿ ಏನೇನು ಮಾಡೋದು ಅಂತೇಳಿ ನಮ್ಮೆಲ್ಲ ಮುಖಂಡರು ಹೇಳ್ತಾರೆ. ಅದನ್ನೆಲ್ಲ ಕೇಳಿದ ಮೇಲೆ ನಿಮ್ಗೆ ಅನ್ಸುತ್ತೆ, ಈ ದೇಶವನ್ನ ಆಳಿದ 62 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮೋಸ ಹೋಗಿ ಓಟ್ ಹಾಕಿದ್ದೀವಿ, ಇನ್ನು ಮುಂದೆ ನಾವು ಎಂದೂ ಕೂಡ ಆ ಕಡೆ ತಿರುಗಿ ನೋಡಬಾರದು, ಭಾರತೀಯ ಜನತಾ ಪಾರ್ಟಿ ಮಾತ್ರ ಈ ದೇಶ ಈ ರಾಜ್ಯ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತೀರ್ಮಾನ ಮಾಡುವಂತ ಸಮಯ ಈಗ ಪ್ರಾರಂಭ ಆಗಿದೆ. ಅದಕ್ಕಾಗಿ ಇಲ್ಲಿ ಕೂತಿರ್ತಕ್ಕಂಥವ್ರು ಅನೇಕ ಜನರು ಬಹಳ ಆಶ್ಚರ್ಯದಿಂದ ಎದುರು ನೋಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಬುಜ್ಜಿಯವರು, ಕಮಲ್ ಅವರು, XMLA ಅವರು ಬಹಳ ದೂರ ಇದ್ಬಿಟ್ಟವ್ರು ಅಂತೇಳಿ ಸುಮಾರು ಜನ ದೂರದಲ್ಲಿ ಮಾತಾಡ್ಕೊಂತಾರೆ, ಹತ್ರದಲ್ಲೆಲ್ಲ. ನಾವೆಲ್ಲ ಒಂದೇ ಆಗಿರೋದು, ಏನ್ ಒಂದ್ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ. ನಾವೆಲ್ಲರೂ ಅಣ್ಣ ತಮ್ಮಂದ್ರೆ. ಈ ಒಬ್ಬ ಮಾತಾಡಿದಾಗ ಇನ್ನೊಬ್ಬರು ಮಾತಾಡಕ್ ಆಗೋದಿಲ್ಲ. ಅಷ್ಟು ಮಾತ್ರಕ್ಕೆ ಯಾರು ಬೇರೆ ಬೇರೆ ಅವರು ಜಗಳ ಮಾಡ್ಕೊಂಡಿದ್ರೆ ಅಂತ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ನೀವು ಗುಂಪುಗಳು ಮಾಡಕ್ ಹೋಗ್ಬೇಡ್ರಿ. ನಾವು 3 ಜನ ಯಾವಾಗ್ಲೂ ಒಂದೇ ಆಗಿ ಇರ್ತೀವಿ. ಇದ್ರ ಮಧ್ಯೆ ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕು ಅಂತೇಳಿ ನಮ್ಮ ಸಂಸದರು ಅವಾಗ ಹೇಳ್ತಾ ಇರ್ತಾರೆ, ಮಂಜಣ್ಣ ಅವಾಗ್ಲೂ ಹೇಳ್ತಾ ಇರ್ತಾರೆ, ಏನಾದ್ರೂ ಮಾಡಿ ಎಲ್ಲರೂ ಒಂದೇ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ. ಯಾಕಂತ ಹೇಳಿದ್ರೆ ಸಾವಿರಾರು ಜನ ಪಕ್ಷವನ್ನ ನಂಬಿ, ನಮ್ಮನ್ನೆಲ್ಲರೂ ನಂಬಿ ಇಲ್ಲಿ ಪಕ್ಷವನ್ನ ಕಟ್ಟಿದ್ದಾರೆ. ಅಧಿಕಾರಕ್ಕೆ ತರಬೇಕು. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಮತ್ತು ನಗರಸಭೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸಹಕಾರ ಕ್ಷೇತ್ರಗಳಲ್ಲಿ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನ ಅಧಿಕಾರದಲ್ಲಿ ಕುಂಡಿಸಿ ನಾವು ನೋಡ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ನಮ್ಮದೆಲ್ಲರಿಗೂ ಆಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಗೆಲ್ಲುವ ಕಡೆ ನಾವು ಮನಸ್ಸು ಮಾಡಬೇಕು, ನಾವೆಲ್ಲರೂ ಒಂದಾಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಈ ವೇದಿಕೆಯಲ್ಲಿ ಸೇರಿದ್ದೀವಿ. ಅಂದ್ರೆ ಕಾಂಗ್ರೆಸ್ ಎಲ್ಲ ಆಗಿಲ್ಲ, ಅಧಿಕಾರಕ್ಕೆ ಕಿತ್ತಾಟ, ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋ ಕಿತ್ತಾಟ. ಅದರಲ್ಲೂ ವಿಶೇಷವಾಗಿ KGF ಅಲ್ಲಿ 2 MLA, ಯಾರ ಮಾತು ಕೇಳ್ಬೇಕು ಯಾರ ಮಾತು ಬಿಡ್ಬೇಕು ಅಂತ ಗೊತ್ತಿಲ್ಲ. ಆದ್ರಿಂದ ಬಂಧುಗಳೇ, ನೀವೆಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥವ್ರು ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಏನೆಲ್ಲ ಮಾಡಿದೆ, ನಿಜವಾಗಲೂ ಅವರ ಆಸೆಗಳು ಏನಿತ್ತು, ಅವರ ಆದರ್ಶಗಳೇನಿತ್ತು, ಅವೆಲ್ಲವನ್ನು ಸಾಕಾರ ಮಾಡಲಿಕ್ಕೆ
ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಸುಳ್ಳನ್ನು ಹೇಳಿ ಸಂವಿಧಾನ ಪುಸ್ತಕವನ್ನ ಜೋಬಲ್ಲಿ ಇಟ್ಕೊಂಡು ಆ ಸಂವಿಧಾನ ಪುಸ್ತಕದಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ಇವತ್ತು ನಾವೇ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದಂತೇಳಿ ಜನಸಾಮಾನ್ಯರ ಮಧ್ಯದಲ್ಲಿ ಸುಳ್ಳನ್ನು ಹೇಳಿ ಸಾರ್ವಜನಿಕ ಬದುಕಿನಲ್ಲಿ ಬಡವರಿಗೆ, ದೀನ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ವಂಚಿಸಿ ಮೋಸ ಮಾಡಿ ಓಟನ್ನು ತಕೊಂಡು ಅಧಿಕಾರಕ್ಕೆ ಬಂದಿದೆಯಲ್ಲ, ಅವರೆಲ್ಲರಿಗೂ ಧಿಕ್ಕಾರ ಹೇಳಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಓಟ್ ಹಾಕನ್ನು ಗೆಲ್ಲಿಸಿ ನಿಮ್ಮ ಅಭಿವೃದ್ಧಿ ಕೆಲಸಕ್ಕೆ ನೀವೆಲ್ಲರೂ ಕೂಡ ಅವಕಾಶ ಮಾಡಿಕೊಡಿ. ಇಷ್ಟೆಲ್ಲ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಕಡೆ ನಮ್ಮ ಸಂಸದರು ನನ್ನ ಕಡೆ ನೋಡ್ತಾ ಇದ್ದಾರೆ, ಸ್ವಲ್ಪ ಬೇಗ ಮುಗಿಸ್ಲಿ ಅಂತೇಳಿ ಬಿಟ್ಕೊಡ್ತೀನಿ. ನಿಮ್ಗೆ ಬಿಟ್ಕೊಟ್ಟು ನೀವೇ ಮಾತಾಡ್ಬೇಕು ಹೆಚ್ಚಾಗಿ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಆದ್ರಿಂದ ಇದು ಒಂದು ಪದ, ಈ ಮೂರು